ಚಿಕ್ಕ ಮಕ್ಕಳನ್ನ ಎಷ್ಟು ಜೋಪಾನವಾಗಿ ನೋಡಿಕೊಂಡ್ರು ಕೂಡ ಕಮ್ಮಿನೇ. ಯಾಕಂತ ಹೇಳಿದ್ರೆ ಆಟವಾಡುವಂತಹ ಮಕ್ಕಳು, ಅದರಲ್ಲೂ ಕೂಡ 2 ವರ್ಷ 3 ವರ್ಷದ ಮಕ್ಕಳನ್ನ ಹೇಗೆ ನಿಯಂತ್ರಣ ಮಾಡಬೇಕು ಅಂತ ಎಷ್ಟೋ ತಂದೆ ತಾಯಿಗಳಿಗೆ ಗೊತ್ತೇ ಆಗೋದಿಲ್ಲ. ಅದರಲ್ಲೂ ಆ ಮಕ್ಕಳು ಏನ್ ಮಾಡಿದ್ರು ಕೂಡ ಅದನ್ನ ಹೊಡೆಯೋದಕ್ಕೂ ಆಗಲ್ಲ, ಬಡಿಯೋದಕ್ಕೂ ಆಗೋದಿಲ್ಲ. ಅಷ್ಟಕ್ಕೂ ಆ ಮಕ್ಕಳಿಗೆ ಬುದ್ಧಿ ಕೂಡ ಇರೋದಿಲ್ಲ. ಇಂತಹ ಮಗುವೊಂದು ಇದೀಗ ಬೆಟ್ಟದ ನೆಲ್ಲಿಕಾಯಿಯನ್ನ ನುಂಗಿ ಮೃತಪಟ್ಟಂತಹ ಘಟನೆಯೊಂದು ನಡೆದಿದೆ. ಇಂತಹ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿರುವಂತದ್ದು ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದಲ್ಲಿ. ಕೋಲಾರ ಜಿಲ್ಲೆಯ ಈ ರವಿ ಮತ್ತು ಮಾಲಾ ಎಂಬ ದಂಪತಿಯ ಪುಟ್ಟ ಕಂದಮ್ಮ, ಅದರಲ್ಲೂ ಕೂಡ 2 ವರ್ಷದ ಮಗು ವಿಜೇಂದ್ರ ಎಂಬ ಹೆಸರಿನ ಈ ಮಗು ಇದೀಗ ಬೆಟ್ಟದ ನೆಲ್ಲಿಕಾಯಿಯನ್ನ ಆಟವಾಡುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಇದ್ದಾಗ ನುಂಗಿಬಿಟ್ಟಿದೆ. ಬಳಿಕ ಆ ಗಂಟಲಲ್ಲೇ ಸಿಕ್ಕಾಕೊಂಡು ಉಸಿರು ಕೂಡ ಗಟ್ಟಿದೆ. ತಕ್ಷಣ ಇದನ್ನ ತಿಳಿದಂತಹ ತಂದೆ ತಾಯಿಗಳು ನೇರವಾಗಿ ಆಸ್ಪತ್ರೆಗೆ ಕೂಡ ಕೊಂಡೋಗಿದ್ದಾರೆ. ಆದ್ರೆ ಮಗುವಿನ ಗಂಟಲಿನಲ್ಲಿ ಇದ್ದಂತಹ ನೆಲ್ಲಿಕಾಯಿಯನ್ನೇನೋ ತೆಗೆದ್ರು, ಆದ್ರೆ ಆ ಮಗುವಿನ ಉಸಿರು ಮಾತ್ರ ನಿಂತು ಹೋಗಿತ್ತು. ಹಾಗಾಗಿ ಆದಷ್ಟು ಜಾಗೃತಿಯಿಂದ ರೀ. ಚಿಕ್ಕ ಮಕ್ಕಳು 1 ವರ್ಷ 2 ವರ್ಷ ಒಂದು 5 ವರ್ಷ ಆಗುವ ತನಕ ಇವು ಏನ್ ಮಾಡುತ್ತೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಮನೆಯಲ್ಲಿ ನೀವು ಕೂಡ ಎಷ್ಟೋ ಜನ ಮಕ್ಕಳನ್ನ ಬಿಟ್ಟು ಅಥವಾ ಮಕ್ಕಳು ಏನಾದ್ರೂ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ ಅಡುಗೆ ಕೆಲಸವನ್ನ ಮಾಡೋದ, ಬೇರೆ ಬೇರೆ ಕೆಲಸಗಳಲ್ಲಿ ಏನಾದ್ರೂ ಪೋಷಕರು ತೊಡಗಿಕೊಂಡಿದ್ರೆ ಆದಷ್ಟು ಆ ಮಗುವಿನ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಯಾಕಂತ ಹೇಳಿದ್ರೆ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿ ತಿಳಿಯೋದಿಲ್ಲ, ಅವುಗಳಿಗೆ ಏನೂ ಕೂಡ ಅರ್ಥ ಆಗೋದಿಲ್ಲ. ಹಾಗಾಗಿ ನಿಮ್ಮ ಮಕ್ಕಳ ಬಗ್ಗೆಯೂ ಕೂಡ ಹುಷಾರಾಗಿರಿ. ಈ ಒಂದು ವಿಜೇಂದ್ರ ಅನ್ನುವಂತಹ 2 ವರ್ಷದ ಪುಟ್ಟ ಮಗುವಿನ ಉದಾಹರಣೆ ಅಷ್ಟೇ. ಇಂತಹ ಅದೆಷ್ಟೋ ಮಕ್ಕಳು ಕೂಡ ಈಗಾಗಲೇ ಬಲಿಯಾಗಿದ್ದಾರೆ. ಮುಂದೆ ಕೂಡ ಇಂತಹ ಅನಾಹುತ ಘಟನೆಗಳು ಆಗದಂತೆ ಪೋಷಕರು ಎಚ್ಚರ ವಹಿಸಿ. ಮಕ್ಕಳ ಭವಿಷ್ಯದ ಏಳಿಗೆಗೆ ದಿ ಬೆಸ್ಟ್ ಸ್ಕೂಲ್ ಅಂದ್ರೆ ಅದು ಪದ್ಮಾವತಿ ಶಿಕ್ಷಣ ಸಂಸ್ಥೆ. ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ PU ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜ್ ಮಕ್ಕಳ ಬಾಳಿಗೆ ವರದಾನ. ಹಜಾರೆ ಸಮೂಹ ಸಂಸ್ಥೆಯ ಈ ವಿಶಾಲವಾದ ಕ್ಯಾಂಪಸ್, ಹೈಟೆಕ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಸೈನ್ಸ್ ಹಾಗೂ ಕಂಪ್ಯೂಟರ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ಪೋರ್ಟ್ಸ್ ಗ್ರೌಂಡ್, ಸ್ಕೂಲ್ ಬಸ್ ಸೌಲಭ್ಯ, KCET, ನೀಟ್, JEE, CA ಪರೀಕ್ಷೆಗಳಿಗೆ ತರಬೇತಿ, ಕ್ರೀಡೆ, ಸಾಂಸ್ಕೃತಿಕ ವಿಷಯಗಳಿಗೆ ಒತ್ತು ನೀಡಲಾಗುತ್ತೆ. ನರ್ಸರಿಯಿಂದ ಡಿಗ್ರಿ ತನಕ ಒಂದೇ ಸೂರಿನಡಿ ಶಿಕ್ಷಣ ಪಡೆಯುವ ಸದಾವಕಾಶ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯೇ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ. ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್, ಹೊಸೂರ್, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.